ದೋಸೆಗೆ ಆಪರೇಷನ್ ಮಾಡ್ತಾ ಇದ್ದೀರಾ? ಎಲ್ಲಿ ತಗೊಂಡು ಹೋಗುತ್ತೆ ನಿಮ್ಗೆ? ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ರಾಯಲ್ ಶಿವು ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿಯ ಶಿವು. ನಾನು ಮಾಡ್ತಿರೋ ಇವತ್ತು ವ್ಲಾಗ್ ಏನಂತಂದರೆ, ಬಸವನಗುಡಿ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಕಡಲೆಕಾಯಿ ಪರಿಷೆ ಅಂತ. ಸೊ ಜಾತ್ರೆ ಅಂತೂ ಅದ್ಭುತವಾಗಿ ನೋಡಿತ್ತೆ. ಲಾಸ್ಟ್ ಇಯರ್ ಅಂತೂ ತುಂಬ ಎಂಜಾಯ್ ಮಾಡ್ಕೊಬಂದ್ವಿ. ಬಟ್ ಈ ವರ್ಷ ಅಂತೂ ಇನ್ನೂ ಹೋಗಿಲ್ಲ, ಅಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ ಅಂತೇಳ್ಬಿಟ್ಟು ನೋಡೋಣ. ಜಸ್ಟ್ ಈಗ ತಾನೇ ಕೋಲಾರಿಂದ ಬಂದು ಫುಲ್ಲು ಟಯರ್ಡಾಗಿ ಹೋಗಿದ್ದೀನಿ. ಆ ಕಡೆ ಫ್ರೆಂಡ್ಸ್ ಬೇರೆ ಜಾತ್ರೆಗೆ ಬಾ ಅಂತ ಫೋರ್ಸ್ ಮಾಡ್ತಿದ್ದಾರೆ, ಹೋಗಲೇಬೇಕು ಜಾತ್ರೆಗೆ. ಓಕೆ ಗೈಸ್, ಹೋಗೋಣ, ಜಾತ್ರೆಗೆ ಹೋಗೋಣ. ಅಲ್ಲಿ ಏನೇನು ಚಾಲೆಂಜ್ ಮಾಡ್ತೀವಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಾಯಲ್ ಶಿವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಅಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ಹಾಯ್ ಹಲೋ, ಕೊನೆಗೂ ಬಂದೇ ಬಿಟ್ಟಿವಿ ಕಡಲೆಕಾಯಿ ಪರಿಷೆಗೆ. ಸೊ ತುಂಬ ಕಡಲೆಕಾಯಿನೇ ಇದೆ. ಸೊ ಕಡಲೆಕಾಯಿ ಪರಿಷೆ ಅಂದಮೇಲೆ ಕಡಲೆಕಾಯಿ ಏನಿರುತ್ತೆ ಹೇಳಿ. ಯಪ್ಪ, ಇಷ್ಟೊಂದು ಜನದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲಿದ್ದಾರೋ ಅಂತಲೂ ಗೊತ್ತೇ ಆಗ್ತಾಯಿಲ್ಲ ನನಗೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನೋಡೋಣ, ಇವ್ರ ಹತ್ರ ಮೂಗುನ್ ಥರ ಆ್ಯಕ್ಟಿಂಗ್ ಮಾಡಿ ಅಲ್ಲಿರೋದನ್ನ ಪರ್ಚೇಸ್ ಮಾಡಬೇಕು ಅಂತ ನನ್ನ ಫ್ರೆಂಡ್ಸಲ್ಲಿ ನನಗೆ ಚಾಲೆಂಜ್ ಮಾಡಿದ್ದಾರೆ. फोन कितने का भैया? फोन इधर ला। अरे लेट गिलास इधर पले फोन पे ಇದೆ ನಾ? फोन पे ಇದೆಲ್ಲ? ಮೂಗಿನ ಥರ ಮಾತಾಡ. ಲಾಗಲ್ಲೇ ಫೋನ್ ಕಳ್ದೋಗ್ಬಿಡ್ಬೇಕು ನಂದು ಈ ಜನದಲ್ಲಿ. ಇವ್ರು ಲಕ್ಷ್ಮೀ ಮ್ಯಾಮ್ ಅಂತ ನೋಡಿ, ಇವರು ಆಕಾಶದಲ್ಲಿ ನಕ್ಷತ್ರ ತರ ಇದ್ದಾರೆ ಅವರು. ಓ, ಹಂಸ ಮ್ಯಾಮ್ ಇದ್ದಾರೆ, ಇವರು ನಕ್ಷತ್ರ ಅದೇ, ಅವ್ರು ಆಕಾಶನೇ ಅವರು. ಮ್ಯಾಮ್ ನನಗೆ ಇಡ್ಲಿ ಪೂರಿ ಸಾಗು ಪಲಾವ್ ಚಿತ್ರಾನ್ನ ಬೇಕು, ಎಲ್ಲ ಕೊಡ್ತೀರಾ? ಯಾರು ಅದೇ ಸ್ಪೆಷಲ್ ಮ್ಯಾಮ್? ನೋಡಿ ಗಾಯ್ಸ್, ಅವರು ದೋಸೆ ಮಾಡೋಂತಂದ್ರೆ ಹಾಕೊಂಡು ತಿಕ್ತಾ ಇದಾರೆ. ನೀನ್ ತಿಕ್ಕಿ 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 ಎಂಚೆ ಹೊಡೆದೋಯ್ತು ಅವ್ರದ್ದು. ಪಾಪ, ಇವ್ರು ಫೇಮಸ್. ಬೇರೆ ಬ್ರಾಂಚ್ ಇಲ್ವಾ? ಇದು ಸ್ವಲ್ಪ ಬಗ್ಗೆ ಹೇಳ್ತೀರಾ ನೀವು? ಇಲ್ಲಿ ಅಷ್ಟು ದೂರಿಂದ ನಾನು ಹೆಂಗ್ ಬರ್ಲಿ ಹೇಳಿ? ಅನ್ನ ಕರ್ಕೊಂಡು ಹೊರಟೋಗ್ತೀನಿ. ನೋಡಿ ಗಾಯ್ಸ್, ಇಲ್ಲೊಂದು ದೋಸೆ ತಿನ್ನೋಣ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಇರಿ, ಕೈ ಬಿಡ್ರಿ, ನಮಗೂ ಸ್ವಲ್ಪ ಕೊಡ್ರು. ಜೀವನದಲ್ಲಿ ಏನ್ ದೋಸೆಗೆ ಆಪರೇಷನ್ ಮಾಡ್ತಾ ಇದ್ದೀರಾ? ಎಲ್ಲಿ ಅಣ್ಣ, ನಿಮ್ ದೋಸೆಗೆ ಆಪರೇಷನ್ ಮಾಡ್ತವ್ರೆ. ದೋಸೆ ಆಪರೇಷನ್ 99 ಇದು ನೋಡಿ. ಇದು ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಹಂಸ ಮ್ಯಾಮ್ಗೆ ಯಾವಾಗ್ಲೂ ಇಲ್ಲೇ ಬಂದು ದೋಸೆ ತಿನ್ಬೇಕು ಅನ್ಸುತ್ತೆ ನೋಡಿ. ಇವ್ರೆ ಕಿರಣಿ ಮೂಟೆ ಎಲ್ಲ ಒತ್ತು ಸುಸ್ತಾಗಿದ್ದೇನೆ ನೋಡಿ. ಇದೆ ನೋಡಿ ಇಲ್ಲಿ. ಹಂಸ ಮ್ಯಾಮ್, ದೋಸೆ ಮಾಡ್ತೀರಾ? ಇಲ್ಲಿ ಮಾತಾಡಿ ಸ್ವಲ್ಪ. ಮಾಡ್ತೀನಿ. ಇದು ಮಿನಿ ದೋಸೆ ಇದು. ನೋಡ್ರಾ, ನಾನ್ ಕೊಡ್ತೀನಿ. ನನಗೆ ಹಣ ಎಷ್ಟು ಹೇಳಿ, ನಾನು ಕೊಡ್ತೀನಿ. ಅದ್ರಲ್ಲಿ ಆಯ್ತು, 3 ದೋಸೆ ಬೇಕಾದ್ರೆ ಕೊಡ್ತೀನಿ. ಇಲ್ಗುರಡಿನ ಓಕೆ ಓಕೆ ಓಕೆ.
ಸೂಪರ್ ಆಗಿದೆ ಟೇಸ್ಟ್ ನಿಜ. ನಮ್ಮ ಬೆಂಗಳೂರು ಓಕೆ, ಎಲ್ಲ ಪ್ಲೇಸಲ್ಲಿ ನೀವು ಎಲ್ಲಿರ್ತೀರಾ ಅಣ್ಣ? ಮತ್ತೆ ಇಲ್ಲಿ ಅಂಗಡಿ ಬಿಟ್ರೆ ಇದೇ ಪ್ಲೇಸ್ ಅಲ್ಲೇನಾ? ಹಾ, ಅದೇ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇಲ್ಲ ಅಲ್ವಾ? ಹಾ, ನೋಡಿ ಗಾಯ್ಸ್, ಇವ್ರದ್ದು 99 ದೋಸೆ ವೆರೈಟಿ ಆಗಿ ಮಾಡ್ತಾರಂತೆ. ಝೂಮ್ ಹಾಕೋದಕ್ಕೆ ನಿನ್ ಕಾಣಿಸಲ್ಲ ಬಿಡು ಕಿರಣ್. ನೋಡಿ ಇಲ್ಲಿ, ನೋಡಿ ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ಇಲ್ಲೇ ಬಂದು ದೋಸೆ ತಿನ್ಬೇಕು, ಆ ತರ ಟೇಸ್ಟ್ ಕೊಡ್ತಾರೆ ಇವರು. ಯಾರು ಕಸ್ಟಮರ್ ನೋಡೋ ಇವರೆಲ್ಲ ಬರ್ತಾರೆ. ನೋಡಿ ಗಾಯ್ಸ್, ಇದು ಬಟಾಣಿ, ಈಗಿನ ಪುಟಾಣಿಗಳೇ ಮುಂದಿನ ಬಟಾಣಿಗಳು. ಅಣ್ಣ ಇದು ಬಟಾಣಿ ಅಲ್ವಾ ಇದು? ಹೆಂಗಿದೆ ಬಿಸ್ನೆಸ್ ಇವತ್ತು ನಿಮ್ದು? ಪರವಾಗಿಲ್ಲ. ಟೇಸ್ಟ್ ನೋಡೋಣ ರೀ, ಟೇಸ್ಟ್ ನೋಡ್ಬಿಟ್ಟು ಹೇಳೋಣ ಅಣ್ಣ ಹೆಂಗಿದೆ ಏನು. ಸೂಪರ್ ಆಗಿದೆ, ಟೇಸ್ಟ್ ನೋಡ್ತೀರಾ ನೀವು? ಮ್ಯಾಮ್ ನೋಡಿ ಇಲ್ಲಿ ಬಿಸಿ ತಿಂದ್ರೆ ನಾಲ್ಗೆ ಸುಟ್ಟೋಗ್ಬೇಕು ಮ್ಯಾಮ್. ಬನ್ನಿ ಇಲ್ಲಿ, ನಕ್ಕಿದ್ರೆ ಆಗಲ್ಲ, ಇಲ್ಲ ಏನ್ ಮಾಡಿದ್ರೆ ಆಗಲ್ಲ. ಹುಷಾರು, ವಿಷ ಹಾಕಿದ್ರೆ ನಾನು ಕೊಟ್ಬಿಡ್ತೀನಿ ಆತರ, ಬಟ್ ನಾನು ಆತರ ಅವನಲ್ಲ. ಪಾನಿಪುರಿ ಅಲ್ಲ ಸರ್? ಪಾನಿಪುರಿ ಹಾಕಿ 40 ರೂಪಾಯಿ. ದಯವಿಟ್ಟು ನಮ್ಮ ಆಫೀಸ್ ಹತ್ರ ಬಂದ್ಬಿಡಿ ಡೈಲಿ. ನೀವು ಡೈಲಿ ಅಲ್ಲ ಅಂಗಡಿ ಹಾಕೊಂಡ್ಬಿಟ್ರೆ ಡೈಲಿ ಅದನ್ನೇ ಬಂದು ತಿಂದ್ಬಿಡ್ತೀವಿ ನಿಜ. ಸೂಪರ್ ಆಗಿ. ಏನ್ ಗೊತ್ತಾ, ತುಂಬಾ ಜನ, ಈ ಜನದಲ್ಲಿ ನಾವೇನಾದ್ರು ಬಂದ್ರೆ ಈ ಲೆವೆಲ್ಗೆ ಫೀಲ್ ಆಗುತ್ತಂತಂದ್ರೆ ನೋಡಿ ಗೈಸ್, ಹೆಂಗ್ ತಿಂತಾ ಇದಾರೆ ನೋಡಿ. ಯಾವತ್ತು ಸದ್ಯಕ್ಕೆ ತಿಂದಿರೋರ್ ತರ ತಿಂತಾ ಇದಾರೆ. ನೋಡಿ ಗೈಸ್, ಇದು ಅವ್ರೇನು ಉಪ್ಪು ಹಾಕೋಬೇಕಂತ ಇದ್ರಲ್ಲಿ, ನಾನು ದುಡ್ಡು ಹಾಕೊಳಕ್ಕೆ ಅನ್ಕೊಂಡ್ಬಿಟ್ಟೆ ನಾನು. ನೋಡಿ, ನಾನು ಈ ಕಡೆ ತಿರ್ಸಿ ಆ ಕಡೆ ತಿರ್ಸಿಬಿಟ್ರೆ ನಾವೇನ್ ನೋಡೋದಿಲ್ಲಿ. ನೋಡಿ, ಇದು ತಗೊಂಡಿದ್ಯಾ, ಅವ್ನು ಜಾಮಾರ್ ಹಾಕಿದ್ರೆ ನೆಟ್ ವರ್ಕೇ ಆಗ್ತಲ್ಲ, ಫೋನ್ ಪೇ ಯಾವ್ದು ವರ್ಕ್ ಆಗ್ತಿಲ್ಲ. ನೋಡಿ ಅಂಕಲ್ ಫ್ರೀಯಾಗಿ ಅಲ್ಲ, ಮನೆಗೆ ಬಂದ್ಮೇಲೆ ಪೇ ಮಾಡಿ ಅಂತ ಕೊಟ್ಟಿದ್ದಾರೆ. ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ, ಈ ರಾಯಲ್ ಶಿವ ಅಂದ್ರೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಪಾಪ. ನೋಡಿ ಅಂಕಲ್, ಕ್ಯಾಮ್ರಾ ಇಲ್ಲ ಅಂಕಲ್, ಇದು ಯಾಕೆ ಏನು ಮಾಡ್ತಾರೆ ನಿಮ್ಮ ಇನ್ನು ಜನ ಬರ್ತಾರೆ ತಗೊಳ್ಳೋ ಹೋಗ್ತೇನೆ ನಿಮ್ಗೆ. ಓ ಬೇಡಪ್ಪ, ಭಯ ಆಗುತ್ತೆ. ನಡಿ. ನೀವು ಯಾರಾದರೂ ಬಂಗಾರಪೇಟೆ ಚಾಟ್ಸ್ ತಿನ್ಬೇಕು ಅಂತಂದರೆ ಇದೇ ಟ್ರೈನಲ್ಲಿ ಹೋದ್ರೆ ಸೀದಾ ಕರ್ಕೊಂಡೋಗಿ ಬಂಗಾರಪೇಟೆಯಲ್ಲಿ ಚಾಟ್ ಸೆಂಟರ್ ಹತ್ರ ಬಿಡ್ತಾರಂತೆ. ನೀವು ಯಾರಾದರೂ ಹೋಗ್ಬೇಕಂದ್ರೆ ಇದರಲ್ಲೇ ಬಂದು ಹೋಗಿ, ಆಯ್ತಾ? ಪಾಪ ನೋಡಿ, ಇವ್ರು ಅಮಾಯಕರು ನಂತರ. ನೋಡಿ ಇವರಿಬ್ರು ಅಮಾಯಕರು ನಂತರ ಪಾಪ. ನೋಡಿ ಇವರು, ನೋಡಿ ಇವರು, ನೋಡ್ರಿ ಈ ಕೆಲ್ಸಕ್ಕೆ ಬರೋದ್ರಲ್ಲಿ ಆಡೋದಕ್ಕೆ ಇಷ್ಟು ಜನ ಕಾಯ್ತಾ ಇದಾರೆ. ಏನ್ ಮಾಡೋಣ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ನಿಜ ಸಖತ್ತಾಗಿದೆ. ನೋಡಿ ಇದ್ರಲ್ಲಿ ಹೋಗೋಣ ಅನ್ಕೊಂಡ್ರೆ ಕೋಳಿನೇ ಹೋಗ್ಬೇಕಂತ. ಕೋಳಿ ನೋಡಿದ್ದೆ, ಕೋಳಿ ಇಲ್ಲಿ ಏನೋ ಕೋಳಿ, ಇದು ಕೋಳಿ. ಜಾಲಿ ಜಾಲಿ ಎಲ್ಲ ಜಾಲಿ. ಹಲೋ ಗೈಸ್, ಜಾತ್ರೆ ಅಂತೂ ಸಖತ್ತಾಗಿ ನಡೀತು, ಆಟ ಎಲ್ಲ ಚೆನ್ನಾಗಿ ಆಡಿದ್ವಿ. ಸೊ ನೀವು ಹೀಗೆ ಬಂದು ಎಂಜಾಯ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಬಾಯ್.